Hi, hello, dear friends. Welcome back to Downget Tutorials. It's me, Shivani. I come back with the one more new video, new concept for you all. So, for today class, I'm going to explain or I'm going to teach you a new series of okay, new series of slides for you all. This is asking or offering help. ಸೊ ಹೆಲ್ಪ್ ಅಂದರೆ ನಿಮ್ಮ ಮೈಂಡಲ್ಲಿ ಬರುವಂಥ ಫಸ್ಟ್ ವರ್ಡ್ ಯಾವುದು, ಅಥವಾ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿರೋದು ನೆನಪಾಗುತ್ತಾ, ಅಥವಾ ನೀವು ಯಾರಿಂದನಾದ್ರೂ ಹೆಲ್ಪ್ ತೊಗೊಂಡಿರೋದು ನೆನಪಾಗುತ್ತಾ, ಅಥವಾ ನಾವು ಯಾರಿಗೂ ಹೆಲ್ಪೇ ಮಾಡಿಲ್ಲ ಹೆಲ್ಪೇ ತೊಗೊಂಡಿಲ್ಲ ಅಂತ ಇರೋಕ್ಕೆ ಸಾಧ್ಯನಾ? ನೋ ವೇ ಅಲ್ವಾ. ಸೊ ನಾವು ಡೈಲಿ ಲೈಫಲ್ಲಿ ಒಂದು ಚಿಕ್ಕ ಪುಟ್ಟ ಥಿಂಗ್ಸಿಂದ ಹಿಡ್ಕೊಂಡು ಈವನ್ ಫಾರ್ ಅ ಬಿಗ್ ಮ್ಯಾಟರಲ್ಲಿ ಯಾರಾದರೂ ಒಂದು ಹೆಲ್ಪು ಯಾರ್ದಾದ್ರೂ ಒಂದು ನೀಡ್ ಇದ್ದೇ ಇರುತ್ತಲ್ವ ನಮಗೆ. ಸೊ ಈಗ ಪಬ್ಲಿಕ್ ಲೈಫಲ್ಲಿ ಹೆಲ್ಪಿಂಗ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವೆಲ್ಲರೂ ಪಬ್ಲಿಕಲಿ ಏನಾದರೂ ಕೇಳ್ತಿದ್ದೀವಿ ಹೇಳ್ತಿದ್ದೀವಿ ಅಂತಂದರೆ ಅಲ್ಲಿ ಹೆಲ್ಪ್ನ ಹೇಗೆ ಕೇಳಬೇಕು, ವಿತ್ ಫ್ರೆಂಡ್ಸ್ ಹೇಗೆ ಕೇಳಬೇಕು, ವಿತ್ ಕಲೀಗ್ಸ್ ಆಗಿರ್ಬೋದು. ಏನಾದರೂ ಒಂದು ಸಿಚುವೇಶನ್ಸ್ ಕೊಟ್ಟರೆ ಯಾವ್ಯಾವ ಥರ ನಾವು ಆಸ್ಕಿಂಗ್ ಹೆಲ್ಪಿಗೂ ಆಫರಿಂಗ್ ಹೆಲ್ಪಿಗೂ ಕೂಡ ಡಿಫ್ರೆಂಟ್ ಇದೆ ಅಲ್ವಾ. ಸೊ ಆಸ್ಕಿಂಗ್ ಅಂತಂದರೆ ನಾವು ಕೇಳೋದು, ಓಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಮ್ಮನ್ನು ಬೇರೊಬ್ರು ಕೇಳೋದು, ಅಥವಾ ನಾವು ಬೇರೊಬ್ರನ್ನ ಕೇಳೋದು ಅಂತ. ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ಈ ಥಿಂಗ್ಸಲ್ಲಿ ಹೆಲ್ಪ್ ಮಾಡ್ತೀರಾ, ಆ ಥಿಂಗ್ಸಲ್ಲಿ ಹೆಲ್ಪ್ ಮಾಡ್ತೀರಾ ಅಂತ ನಾವು ಕೇಳೋದು ಏನಾಗಿರುತ್ತೆ ಅಂದರೆ ಇಟ್ ಈಸ್ ಅ ಆಸ್ಕಿಂಗ್ ಹೆಲ್ಪ್. ಆಫರಿಂಗ್ ಹೆಲ್ಪ್ ಅಂತಂದರೆ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕಾ ಅಂತ ಕೇಳೋದು. ಅಂತಂದರೆ ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಿತ್ತ ನಿಮಗೆ, ನಾನೀಗ ಹೆಲ್ಪ್ ಮಾಡಿಕೊಡ್ಲಾ ನಿಮಗೆ ಅಂತ ಕೇಳ್ತೀವಲ್ವಾ, ಅದು. ಐ ಹೋಪ್ ನಿಮಗೆ ಈ ಎರಡು ಕಾನ್ಸೆಪ್ಟ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಮ್ಮ ಸ್ಲೈಡ್ಸು ನೆಕ್ಸ್ಟು ಮುಂದೆ ಹೋಗುವಂಥದ್ದು. ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆಸ್ಕಿಂಗ್ ಹೆಲ್ಪ್. ಓಕೆ, ಈಗ ನಾವು ಯಾರನ್ನಾದರೂ ಏನಾದರೂ ಹೆಲ್ಪ್ ಕೇಳಬೇಕಪ್ಪ. ಸೊ ಹೇಗೆ ಕೇಳಬೇಕು, ಯಾವ್ಯಾವ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಬೇಕು, ಯಾವ ಥರ ಕೇಳಬೇಕು, ಪೊಲೈಟ್ ಮ್ಯಾನರಲ್ಲಿ ಹೇಗೆ ನಾವು ಸೆಂಟೆನ್ಸ್ಗಳನ್ನ ಫ್ರೇಸ್ ಮಾಡಿಕೊಂಡು ಕೇಳಬೇಕು ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲು. ಆಸ್ಕಿಂಗ್ ಹೆಲ್ಪಲ್ಲಿ ಯಾವ್ಯಾವ ಥರ ಸೆಂಟೆನ್ಸನ್ನ ನಾವು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಕೂಡ ನಮ್ಮ ಪಬ್ಲಿಕ್ ಲೈಫಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ, ಕಲೀಗ್ಸ್ ಜೊತೆ, ನಿಮ್ಮ ಮಕ್ಕಳ ಜೊತೆ, ಸುತ್ತಮುತ್ತ ಇರೋ ಯಾರ ಜೊತೆ ಕೂಡ ಕನ್ವರ್ಸೇಷನ್ಗೆ ಇದೆಲ್ಲ ಬೇಕಾಗುತ್ತೆ. ಸೊ ನಾವು ಸುಮ್ಮನೆ ಇಂಗ್ಲೀಷಲ್ಲಿ ಮಾತಾಡ್ತೀವಿ ಅಂತಂದರೆ ನಡೆಯೋದಿಲ್ಲ. ಇದೆಲ್ಲ ಕೂಡ ಕಲಿತ್ಕೊಂಡು ಒಂದು ವೆಲ್ ಮ್ಯಾನರ್ಡ್ ಆಗಿ ಬಿಹೇವ್ ಮಾಡಿದರೆ ಸೊ ನಮ್ಮ ನೇಚರಿಂದ ಎದುರುಗಡೆ ಇದ್ದರೂ ಕೂಡ ಖುಷಿ ಆಗುತ್ತೆ. ಓಕೆನಾ. ಸೊ ಆಸ್ಕಿಂಗ್ ಹೆಲ್ಪಲ್ಲಿ ಫಸ್ಟ್ ನಾವೇನಂತ ಕೇಳ್ಬೋದು, ಕ್ಯಾನ್ ಯು ಗಿವ್ ಮೀ ಎ ಹ್ಯಾಂಡ್. ದಟ್ ಮೀನ್ಸ್ ನಿಮ್ಮ ಕೈ ಕೊಡ್ತೀರಾ ನಮಗೆ ಅಂತ ಅಲ್ಲ ಅದು. ಸೊ ನನಗೊಂದು ಹೆಲ್ಪ್ ಬೇಕಾಗಿತ್ತು. ಈಗ ನಾವು ಹೆಲ್ಪನ್ನೇ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಹೇಗೆ ಕೇಳ್ಬೋದು. ಕ್ಯಾನ್ ಯು ಗಿವ್ ಮೀ ಎ ಹ್ಯಾಂಡ್ ಅಂತಂದರೆ ನೀವು ನನಗೆ ಹೆಲ್ಪ್ ಮಾಡ್ತೀರಾ. ಓಕೆ, ಸೊ ನನಗೊಂದು ಹೆಲ್ಪ್ ಬೇಕು, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ನಾವು ಕೇಳೋ ಥರ. ಓಕೆ, ಕ್ಯಾನ್ ಯು ಹೆಲ್ಪ್ ಮೀ ಟು ಹೋಲ್ಡ್ ದ ಡೋರ್ ಫಾರ್ ಅ ಮಿನಿಟ್. ಸೊ ನೀವು ನನಗೆ ಆ ಡೋರನ್ನ ಹಿಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ. ಅಂದರೆ ಆ ಡೋರ್ನ ನೀವು ಒಂದು ಮಿನಿಟಿಗೆ ಅಥವಾ ಒಂದು ನಿಮಿಷಕ್ಕೆ ನೀವು ಆ ಡೋರ್ನ ಹಿಡ್ಕೊಂಡ್ರೆ ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಕ್ಯಾನ್ ಯು ಹೆಲ್ಪ್ ಮೀ. ಓಕೆ, ನೀವು ನನಗೆ ಹೆಲ್ಪ್ ಮಾಡ್ತೀರಾ, ಯಾವ ಥರ ಆ ಡೋರ್ನ ಒಂದು ಮಿನಿಟ್ ನೀವು ಹೋಲ್ಡ್ ಮಾಡಿ ಇಟ್ಕೋತೀರಾ ಅಂತ ಕೇಳೋ ಥರ. ಓಕೆ, ಕ್ಯಾನ್ ಐ ಆಸ್ಕ್ ಯು ಅ ಫೇವರ್. ಇವೆಲ್ಲ ನಮ್ಮ ಡೈಲಿ ಲೈಫಲ್ಲಿ ತುಂಬ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನಾವು ಯಾರಾದರೂ ಬೇರೊಬ್ರಿಗೆ ಹೆಲ್ಪ್ ಕೇಳಬೇಕು ಅಂತಂದರೆ ನಾವು ಕೇಳ್ತಿದ್ದೀವಿ ಅಂದ್ಕೊಂಡ್ರೆ ನಾವು ಕೇಳ್ಬೋದು. ಓಕೆ, ಕ್ಯಾನ್ ಐ ಆಸ್ಕ್ ಯು ಅ ಫೇವರ್ ಅಂತಂದರೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು, ನನಗೊಂದು ಫೇವರ್ ಮಾಡಿಕೊಡ್ತೀರಾ ಅಥವಾ ನನ್ನ ಪರವಾಗಿ ಒಂದು ಕೆಲಸ ಮಾಡಿಕೊಡ್ತೀರಾ ಅಂತ ಕೇಳೋ ಥರ. ಓಕೆ, ಕುಡ್ ಯು ಹೆಲ್ಪ್ ಮೀ, ಒಂದು ಸೆಕೆಂಡ್, ಹಾಂ, ಕುಡ್ ಯು ಹೆಲ್ಪ್ ಮೀ ಓಪನ್ ದ ಡೋರ್. ನೀವು ನನಗೆ ಆ ಡೋರ್ ಓಪನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀರಾ. ಕುಡ್ ಯು ಹೆಲ್ಪ್ ಮೀ ಟು ಓಪನ್ ದ ಡೋರ್ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟು, ಐ ವಂಡರ್ ಯು ಕುಡ್ ಹೆಲ್ಪ್ ಮೀ ಟು ಗೆಟ್ ದ ಬುಕ್ ಆನ್ ದ ಟಾಪ್ ಆಫ್ ದ ಶೆಲ್ಫ್. ಓಕೆ, ಸೊ ನೀವು ನನಗೆ ಟಾಪ್ ಶೆಲ್ಫಲ್ಲಿರೋ ಬುಕ್ಕನ್ನ ತೆಗೆದುಕೊಟ್ರೆ ಸೊ ಐ ವಂಡರ್, ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇವೆಲ್ಲ ಕೂಡ ಹೆಲ್ಪನ್ನ ಕೇಳುವಂಥ ಒಂದು ವೇ ಅಷ್ಟೇ. ಕೆಲವೊಂದು ಸೆಂಟೆನ್ಸ್ ತುಂಬ ಲಾಂಗ್ ಆಗಿರುತ್ತೆ, ಕೆಲವೊಂದು ಸೆಂಟೆನ್ಸ್ ತುಂಬ ಶಾರ್ಟ್ ಆಗಿರುತ್ತೆ. ಇವೆಲ್ಲ ಕೂಡ ನಾವೊಂದು ಅಂದರೆ ಈಗ ಒಂದೇ ಥರ ಮಾತಾಡಲ್ಲ ಅಲ್ವಾ. ಈ ಕನ್ನಡನೇ ಆಗಲಿ ತುಂಬ ಡಿಫ್ರೆಂಟ್ ವೇಸ್ಗಳಲ್ಲಿ ಯಾವ ಥರ ಮಾತಾಡ್ತೀವೋ ಅದೇ ಥರನೇ ಇಂಗ್ಲೀಷಲ್ಲೂ ಕೂಡ ಹೆಲ್ಪನ್ನ ಕೇಳಬೇಕಂದ್ರೆ ಇವೆಲ್ಲ ಸೆಂಟೆನ್ಸ್ಗಳನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಐ ಕುಡ್ ಡೂ ವಿತ್ ಸಮ್ ಹೆಲ್ಪ್ ಪ್ಲೀಸ್. ಓಕೆ, ಸೊ ಐ ಕುಡ್ ಡೂ, ನಾನು ನಿಮಗೆ ಹೆಲ್ಪ್ ಮಾಡ್ಬೋದು. ಓಕೆ, ಐ ಕುಡ್ ಡೂ ವಿತ್ ಸಮ್ ಹೆಲ್ಪ್ ಪ್ಲೀಸ್ ಅಂತ ಹೇಳೋ ಥರ.
ಐ ಕಾಂಟ್ ಮ್ಯಾನೇಜ್, ಕ್ಯಾನ್ ಯು ಹೆಲ್ಪ್? ಓ ನನ್ನ ಕೈಯಿಂದ ಆಗ್ತಾ ಇಲ್ಲ, ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಾವು ಬೇರೆಯವ್ರನ್ನ ಕೇಳ್ತೀವಲ್ವಾ. ಕ್ಯಾನ್ ಯು ಹೆಲ್ಪ್ ಮೀ, ಐ ಕಾಂಟ್ ಮ್ಯಾನೇಜ್ ದಿಸ್ ಅಂತ ಹೇಳ್ತೀವಿ ನೋಡಿ. ಲೆಂಡ್ ಮಿ ಅ ಹ್ಯಾಂಡ್ ಟು ಡೂ ದಿಸ್. ಲೆಂಡ್ ಮಿ ಅ ಹ್ಯಾಂಡ್ ಅಂತಂದರೆ ನೀವು ನನಗೊಂದು ಕೈ ಕೊಡಿ, ನಾನು ಈ ಹೆಲ್ಪ್ನ ಅಥವಾ ನಾನು ಈ ವರ್ಕ್ನ ಕಂಪ್ಲೀಟ್ ಮಾಡಬೇಕು. ಲೆಂಡ್ ಮಿ ಅ ಹ್ಯಾಂಡ್ ಟು ಡೂ ದಿಸ್, ಈ ಕೆಲಸ ಮಾಡಲಿಕ್ಕೆ ನಿಮ್ಮ ಕೈನೂ ಜೋಡಿಸಿ, ನೀವು ನನಗೆ ಹೆಲ್ಪ್ ಮಾಡಿ ಅಂತ ಕೇಳೋದು. ಓಕೆ, ಈಗ ಆಫರಿಂಗ್ ಹೆಲ್ಪ್ ಅಂದರೆ ನಾವೀಗ ಬೇರೊಬ್ರನ್ನ ಕೇಳ್ತಾ ಇದ್ದೀವಿ, ನಾನು ನಿಮಗೆ ಹೆಲ್ಪ್ ಮಾಡಬೇಕಾ ಅಂತ ಕೇಳೋದ. ಯಾವ್ಯಾವ ಥರ ಕೇಳ್ಬೋದು ನಾವು? ಡಿ ಯು ನೀಡ್ ಎನಿ ಹೆಲ್ಪ್? ಈಗ ನೋಡಿ, ಆ ಹುಡುಗ ಬಿದ್ದಿದ್ದಾನೆ. ಓಕೆ, ಅಲ್ಲಿ ಎದ್ದಿದ್ಕೊಂಡಿರೋನು ಇವನು ಕೇಳ್ತಾ ಇದ್ದಾನೆ, ಇವನು ಕೈ ಹಿಡ್ಕೊಂಡು ಎದ್ದಿದ್ದಾನೆ ಅಂದರೆ ಇವನು ಹೆಲ್ಪನ್ನ ಆಫರ್ ಮಾಡ್ತಾ ಇದ್ದಾನೆ. ಸೊ ನನ್ನ ಹೆಲ್ಪ್ನ ನೀನು ತಗೋ ಅಂತ ಈ ಬಿದ್ದಿರೋನಿಗೆ ಹೇಳ್ತಿರೋ ಥರ. ಓಕೆ, ಡಿ ಯು ನೀಡ್ ಎನಿ ಹೆಲ್ಪ್? ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಿತ್ತ ನಿಮಗೆ? ಕ್ಯಾನ್ ಆರ್ ಮೇ ಐ ಹೆಲ್ಪ್ ಯು? ಓಕೆ, ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಿತ್ತಾ, ನನ್ನಿಂದ ಏನಾದರೂ ಸಹಾಯ ಆಗಬೇಕಿತ್ತಾ, ನಾನು ನಿಮಗೆ ಹೇಗೆ ಹೆಲ್ಪ್ ಮಾಡ್ಬೋದು? ಈಸ್ ದೇರ್ ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ ಯು? ಇಲ್ಲೇನಾದರೂ ಕೆಲಸ ಇದೆಯಾ ನಾನು ನಿನಗೋಸ್ಕರ ಮಾಡಿಕೊಡೋ ಅಂಥದ್ದು? ನಾನು ನಿನಗೋಸ್ಕರ ಯಾವ ಕೆಲಸ ಮಾಡಿಕೊಡ್ಲಿ ಅಂತ ಕೇಳೋತಾರೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಇದಂತೂ ಎಲ್ಲ ರಿಸೆಪ್ಷನಿಸ್ಟ್ಗಳು ಕೇಳ್ತಾ ಇರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೋಸ್ಕರ ಏನು ಮಾಡಬಲ್ಲೆ, ನಾನು ಏನು ಮಾಡ್ಬೇಕು ನಿಮಗೋಸ್ಕರ ಅಂತ ಕೇಳೋತರ. ವುಡ್ ಯು ಲೈಕ್ ಮೀ ಟು ಹೆಲ್ಪ್? ಓಕೆ, ವುಡ್ ಯು ಲೈಕ್ ಮೀ ಟು ಹೆಲ್ಪ್? ನೀವು ಇಷ್ಟಪಡ್ತೀರಾ ನಾನು ನಿಮಗೆ ಹೆಲ್ಪ್ ಮಾಡಿದರೆ? ಓಕೆ, ಸೊ ನಾನು ನಿಮ್ಗೆ ಹೆಲ್ಪ್ ಮಾಡಿದರೆ ನಿಮಗೆ ಓಕೆನಾ ಅಂತ ಕೇಳೋ ಥರ. ಡು ಯು ವಾಂಟ್ ಮೀ ಟು ಹೆಲ್ಪ್? ನಾನು ನಿಮಗೆ ಹೆಲ್ಪ್ ಮಾಡಿದರೆ ಓಕೆನಾ? ನಾನು ನಿಮಗೆ ಹೆಲ್ಪ್ ಮಾಡೋದನ್ನ ನೀವು ಕೂಡ ಇಷ್ಟಪಡ್ತೀರಾ ಅಥವಾ ಬಯಸ್ತೀರಾ ಅಂತ ಕೇಳೋ ಥರ. ಕ್ಯಾನ್ ಐ ಗಿವ್ ಯು ಹ್ಯಾಂಡ್? ನಾನು ನಿಮ್ಗೊಂದು ಹ್ಯಾಂಡ್ ಕೊಡ್ಲಾ ಅಂದರೆ ಕೈ ಕೊಡ್ಲಾ ಅಂತಲ್ಲ, ನನ್ನ ಕೈನೂ ಕೂಡ ಜೋಡಿಸ್ಲಾ ಅಥವಾ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ಲಾ ಅಂತ. ಲೆಟ್ ಮಿ ಹೆಲ್ಪ್ ಯು, ನನಗೆ ಹೆಲ್ಪ್ ಮಾಡೋಕೆ ಬಿಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಇಟ್ಸ್ ನಾಟ್ ಟು ವರಿ, ನನಗೇನು ಪ್ರಾಬ್ಲಮ್ ಇಲ್ಲ, ಲೆಟ್ ಮಿ ಹೆಲ್ಪ್ ಯು ಅಂತ ಹೇಳ್ತಾರೆ ನೋಡಿ. ಓಕೆ, ಸೊ ಇಲ್ಲಿ ತನಕ ನಾವು ಆಸ್ಕಿಂಗ್ ಮತ್ತು ಆಫರಿಂಗ್ ಹೆಲ್ಪಲ್ಲಿ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳನ್ನ ನೋಡಿದ್ವಿ. ಸೊ ಈಗ ಕನ್ವರ್ಸೇಷನಲ್ಲಿ ಹೇಗಿರುತ್ತೆ ಅದು? ಕನ್ವರ್ಸೇಷನ್ ನಂಬರ್ 1, ಇದು ಆಸ್ಕಿಂಗ್ ಹೆಲ್ಪ್ ಸೆಂಟೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಕ್ಯಾನ್ ಯು ಹೆಲ್ಪ್ ಮೀ? ಓಕೆ, ಕ್ಯಾನ್ ಯು ಹೆಲ್ಪ್ ಮೀ ಪ್ಲಾನ್ ದ ಆಫೀಸ್ ಪಾರ್ಟಿ? ನೋಡ್ರಿ, ಈ ಹುಡುಗ ಕೇಳ್ತಿದ್ದಾನಲ್ವಾ ಇವಳಿಗೆ, ಸೊ ಇವರಿಬ್ರು ಕೂಡ ಆಫೀಸ್ ಮೆಂಬರ್ಸ್ ಅಂತಂದ್ರೆ ಇದು ಆಸ್ಕಿಂಗ್. ಏನು ಕೇಳ್ತಿದ್ದಾನೆ ಇವನು? ಹಿ ಈಸ್ ಆಸ್ಕಿಂಗ್ ಟು ಹರ್ ಫಾರ್ ಹೆಲ್ಪ್ ಹಿಮ್ ಇನ್ ದ ಆಫೀಸ್ ಪಾರ್ಟಿ. ಓಕೆ, ನೀವು ನನಗೆ ಆಫೀಸ್ ಪಾರ್ಟಿನಲ್ಲಿ ಹೆಲ್ಪ್ ಮಾಡ್ತೀಯಾ ಅಂತ ಈ ಹುಡುಗ ಇವಳಿಗೆ ಕೇಳ್ತಾ ಇದ್ದಾನೆ. ಅದಕ್ಕೆ ಇವಳೇನು ಹೇಳ್ತಾಳೆ? ಶೋರ್, ಯಾಕಾಗಲ್ಲ, ಶೋರ್ ನಾನು ಮಾಡ್ತೀನಿ. ವಾಟ್ ಡು ಯು ನೀಡ್ ದ ಮೋಸ್ಟ್ ಹೆಲ್ಪ್ ವಿತ್? ಸೊ ನಿನಗೆ ಯಾವ ಥರ ಹೆಲ್ಪ್ ಬೇಕು ಅಥವಾ ಯಾವ ಸೆಕ್ಷನಲ್ಲಿ ಹೆಲ್ಪ್ ಮಾಡಬೇಕು? ದ ಫುಡ್ ಆರ್ ಎಂಟರ್ಟೈನ್ಮೆಂಟ್? ಫುಡ್ಡಲ್ಲಿ ಹೆಲ್ಪ್ ಮಾಡಬೇಕು ಅಥವಾ ಪಾರ್ಟಿನಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಹೆಲ್ಪ್ ಮಾಡಬೇಕು? ಯಾವ ಡಿಪಾರ್ಟ್ಮೆಂಟಲ್ಲಿ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾಳೆ. ಐ ನೀಡ್ ಹೆಲ್ಪ್ ವಿತ್ ಫುಡ್. ಓಕೆ, ನೀನು ನನಗೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಹೆಲ್ಪ್ ಮಾಡು. ಆ್ಯಕ್ಚುಲಿ ನನಗೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ನಿನ್ನ ಹೆಲ್ಪ್ ಬೇಕು. ಹೌದಾ? ಓಕೆ, ವೆಲ್ ಲೆಟ್ಸ್ ಕೋಆರ್ಡಿನೇಟ್ ಅವರ್ ಎಫರ್ಟ್ಸ್. ಹೌದಾ, ಎಲ್ಲರೂ ಸೇರ್ಕೊಂಡು ಎಫರ್ಟ್ ಹಾಕೋಣ ಬಿಡು, ಅದರಲ್ಲಿ ಏನಿದೆ ಅಂತ ಹೇಳ್ತಾಳೆ ಅವಳು. ಶುಡ್ ದಿಸ್ ಪಾರ್ಟಿ ಬಿ ಫಾರ್ಮಲ್ ಆರ್ ಕ್ಯಾಶುವಲ್? ಈ ಪಾರ್ಟಿ ಯಾವ ಥರ ಆರ್ಗನೈಸ್ ಮಾಡ್ತಿದ್ಯಾ ನೀನು? ಫಾರ್ಮಲ್ಲಾ ಅಥವಾ ಕ್ಯಾಶುವಲ್ಲಾ? ಫಾರ್ಮಲ್ ಅಂದರೆ ಫುಲ್ ಅಫಿಷಿಯಲ್ಸ್ ಅಷ್ಟೇ ಬರ್ತಾರಾ ಅಥವಾ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರಾ ಅಥವಾ ಕ್ಯಾಶುವಲ್ ಬರೀ ಫ್ರೆಂಡ್ಸಿಗೋಸ್ಕರ ಈ ಥರ ಮಾಡ್ತಿರೋದಾ ನೀನು ಅಂತ. ಐ ಥಿಂಕ್ ಇಟ್ ಶುಡ್ ಬಿ ಕ್ಯಾಶುವಲ್ ವಿತ್ ಚೈನೀಸ್ ಫುಡ್. ಸೊ ಅವ್ನು ಹೇಳ್ತಾನೆ, ಇಲ್ಲ ಫಾರ್ಮಲ್ ಏನಲ್ಲ, ಕ್ಯಾಶುವಲ್ ಪಾರ್ಟಿನೇ ಇದು, ನಮ್ಮ ಆಫೀಸ್ ಕಾಲೀಗ್ಸ್ ಅಷ್ಟೇ, ಬೇರೆ ಡೆಲಿಗೇಟ್ಸ್ ಏನು ಬರ್ತಾ ಇಲ್ಲ. ಇದರಲ್ಲಿ ಚೈನೀಸ್ ಫುಡ್ ಇರಬೇಕು. ಓಕೆ, ಚೈನೀಸ್ ಫುಡ್ಡು ನೀನು ಆರ್ಗನೈಸ್ ಮಾಡಬೇಕು ಅಂತ. ಓಕೆ, ಐ ವುಡ್ ಆಲ್ಸೋ ಪ್ರಿಫರ್ ಲೈವ್ ಮ್ಯೂಸಿಕ್ ಪಾರ್ಟಿ. ಸೊ ಆ ಫುಡ್, ಚೈನೀಸ್ ಫುಡ್ ಜೊತೆಗೆ ಲೈವ್ ಮ್ಯೂಸಿಕ್ಕು ಕೂಡ ಇರಲಿ, ಬಂದವರು ನಮ್ಮ ಕೊಲೀಗ್ಸು ಅವರೆಲ್ಲ ಕೂಡ ಎಂಜಾಯ್ ಮಾಡ್ತಾರೆ ಅಂತ. ಅವಳು ಅದಕ್ಕೆ ಒಪ್ಕೊತಾಳೆ. ಓಕೆ ದ್ಯಾನ್ ಐ ವಿಲ್ ವರ್ಕ್ ಆನ್ ಮೈ ಪಾರ್ಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ವಿತ್ ಮೈ ಪ್ರೋಗ್ರೆಸ್ ಆನ್ ಫ್ರೈಡೇ. ಸೊ ಅವರು ಪಾರ್ಟಿನ ಮಂಡೇ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅವಳು ಹೇಳ್ತಿದ್ದಾಳೆ, ಹೌದಾ, ನೀನು ನನಗೆ ಕೊಟ್ಟಿರೋ ವರ್ಕ್ನ ನಾನೆಲ್ಲ ಮಾಡಿಕೊಂಡು ಇದೇನು ಪ್ರೋಗ್ರೆಸ್ ಅಂತ ನಾನು ಫ್ರೈಡೇ ಹೇಳ್ಬಿಡ್ತೀನಿ ನಿನಗೆ. ಫ್ರೈಡೇ ನಿನ್ನ ಮುಂದೆ ಬಂದು, ಅಥವಾ ಐ ವಿಲ್ ಗೆಟ್ ಬ್ಯಾಕ್ ವಿತ್ ಅ ಪ್ರೋಗ್ರೆಸ್, ನಾನೇನು ಆರ್ಗನೈಸ್ ಮಾಡಿದ್ದೀನಿ, ಏನೇನು ಸೆಟಪ್ ಮಾಡಿದ್ದೀನಿ ಅಂತೆಲ್ಲ ಫ್ರೈಡೇ ಬಂದು ಸಬ್ಮಿಟ್ ಮಾಡಿಬಿಡ್ತೀನಿ ನಿನಗೆ ಅಂತ ಹೇಳ್ತಾಳೆ ಅವಳು. ಓಕೆ, ಥ್ಯಾಂಕ್ ಯು ಅಂತಲೂ ಕೂಡ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸೊ ಇದು ಸಿಂಪಲ್ ಕನ್ವರ್ಸೇಷನ್. ಓಕೆ,
ಆಸ್ಕಿಂಗ್ ಹೆಲ್ಪ್, ಯಾವ ಥರ ಹೆಲ್ಪ್ನ ಕೇಳಬೇಕು ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಆಸ್ಕಿಂಗ್ ಹೆಲ್ಪಲ್ಲಿ ಕನ್ವರ್ಸೇಷನ್ 2. ಇಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಓಕೆ, ಅವಳು ಕೇಳ್ತಿದ್ದಾಳೆ, ಹಾಯ್ ಫ್ರೆಂಡ್, ಐ ನೀಡ್ ಯುವರ್ ಹೆಲ್ಪ್ ಫಾರ್ ಮೈ ಸಿಸ್ಟರ್ಸ್ ಬರ್ಡೇ ಪಾರ್ಟಿ. ಸೊ ಇಲ್ಲಿ ಶಿ ಈಸ್ ಆಸ್ಕಿಂಗ್ ಅ ಹೆಲ್ಪ್ ಟು ಹರ್ ಅನದರ್ ಫ್ರೆಂಡ್. ಅವಳ ಸಿಸ್ಟರ್ದು ಬರ್ಡೇ ಪಾರ್ಟಿ ಇದೆ, ಸೊ ಅದಕ್ಕೆ ನಿನ್ನ ಹೆಲ್ಪ್ ಬೇಕು ಫ್ರೆಂಡ್, ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ಎಸ್ ಆಫ್ ಕೋರ್ಸ್ ವಿ ಕುಡ್ ಸ್ಪ್ಲಿಟ್ ದ ವರ್ಕ್. ಹೌದು, ನೀನೊಬ್ಳೆ ಮಾಡಬೇಡ ಎಲ್ಲ ಕೆಲಸನೂ, ನಾನು ಮಾಡ್ತೀನಿ. ಅಫ್ಕೋರ್ಸ್ ನಾವು ವರ್ಕನ್ನು ಸ್ಪ್ಲಿಟ್ ಮಾಡ್ಕೊಂಡು ಮಾಡೋಣ ಅಂತ. ಸೊ ಅವಳೇನು ಹೇಳ್ತಾಳೆ ಫ್ರೆಂಡು, ವಾಟ್ ಪಾರ್ಟ್ ಡೂ ಯು ಲೈಕ್ ಟು ಡೂ, ದ ಡೆಕೋರೇಷನ್ ಆರ್ ಫುಡ್? ನಿನಗೆ ಯಾವ ಪಾರ್ಟಲ್ಲಿ ನನಗೆ ಹೆಲ್ಪ್ ಮಾಡ್ತೀಯಾ, ಡೆಕೋರೇಷನ್ ಪಾರ್ಟಲ್ಲೋ ಅಥವಾ ಫುಡ್ ಪಾರ್ಟಲ್ಲೋ? ಐ ಹ್ಯಾವ್ ನೋ ಐಡಿಯಾ, ವಾಟ್ ಕೈಂಡ್ ಆಫ್ ಡೆಕೋರೇಷನ್ ಡೂ ಯು ವಾಂಟ್? ನನಗೇನು ಯಾವ ಐಡಿಯಾನೂ ಇಲ್ಲ ಇದೇ ಥರದ್ದು ಮಾಡಬೇಕು ಅಂತ, ಬಟ್ ಡೆಕೋರೇಷನ್ ಅಂತಂದರೆ ನಿನಗೆ ಯಾವ ಥರ ಡೆಕೋರೇಷನ್ ಬೇಕು ಅಂತ ಕೇಳ್ತಾಳೆ. ಲೆಟ್ಸ್ ಮೇಕ್ ಇಟ್ ಸಿಂಪಲ್ ಆ್ಯಂಡ್ ಎಲಿಗ್ಯಾಂಟ್. ಅವಳು ಹೇಳ್ತಾಳೆ, ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಮತ್ತು ಎಲಿಗ್ಯಾಂಟ್ ಆಗಿರೋಂಥ ಒಂದು ಚಿಕ್ಕ ಡೆಕೋರೇಷನ್ ಆದರೆ ಸಾಕು ಅಂತ. ಸೊ ಅವ್ರ ಫ್ರೆಂಡ್ ರಿಪ್ಲೈ ಮಾಡ್ತಾಳೆ, ಯಸ್ ದಟ್ ವುಡ್ ಬಿ ಬೆಸ್ಟ್. ಹೌದು, ಅದೇ ಬೆಸ್ಟ್ ಬಿಡು. ನಾವು ಫಾರ್ ಫುಡ್ ವಿ ಹ್ಯಾವ್ ಚೈನೀಸ್ ಆರ್ ಅಮೇರಿಕನ್. ಓಕೆ, ಇವಳು ಅಗೇನ್ ಮತ್ತೆ ಕೇಳ್ತಾಳೆ, ಫುಡ್ಡಿಗೋಸ್ಕರ ಏನು ಮಾಡೋಣ, ಚೈನೀಸು ಅಮೇರಿಕನ್ನು ಅಂತ. ಶೀಸ್ ರಿಪ್ಲೈಡ್, ಅಮೇರಿಕನ್ ಫುಡ್ ಬಿ ದ ಬೆಸ್ಟ್ ಚಾಯ್ಸ್. ಅಮೇರಿಕನ್ ಫುಡ್ ಇರಬೇಕು, ಅಮೇರಿಕನ್ ಫುಡ್ಡೇ ಬೆಸ್ಟ್ ಚಾಯ್ಸ್ ಅಂತ. ಯಸ್ ದಟ್ ವುಡ್ ಬಿ ಗ್ರೇಟ್. ವಾಟ್ ಕೈಂಡ್ ಆಫ್ ಮ್ಯೂಸಿಕ್ ಡೂ ಯು ಲೈಕ್, ಅ ಬ್ಯಾಂಡ್ ಆರ್ ಅ ಡಿ.ಜೆ? ಓಕೆ, ಫುಡ್ ಆಯಿತು, ಡೆಕೋರೇಷನ್ ಕೂಡ ಆಯಿತು ಅಂತ ತಿಳ್ಕೊ. ನಿನಗೆ ಮ್ಯೂಸಿಕ್ ಯಾವ ಥರ ಬೇಕು, ಬ್ಯಾಂಡ್ನ ಕರೆಸ್ಲೋ ಅಥವಾ ಡಿ.ಜೆನ ಕರೆಸ್ಲೋ? ವಿ ಶುಡ್ ಬ್ರಿಂಗ್ ಇನ್ ಅ ರಿಯಲಿ ಗುಡ್ ಡಿ.ಜೆ. ನಮಗೆ ಡಿ.ಜೆ ಕರೆಸೋಣವಾ? ಡಿ.ಜೆ ಇದ್ದರೆ ತುಂಬ ಕಿಕ್ಕಿರುತ್ತೆ, ಪಾರ್ಟಿ ಫುಲ್ ಜೋರಾಗಿರುತ್ತೆ ಅಂತ ಅವಳು ಹೇಳ್ತಾರೆ. ದಟ್ ವರ್ಕ್ಸ್ ಫಾರ್ ಮೀ. ಓಕೆ, ಅದಾದರೆ ನನ್ನ ಕೈಯಿಂದ ಆಗುತ್ತೆ. ಲೆಟ್ಸ್ ಸಿ, ವಿಲ್ ಮೇಕ್ ಇಟ್. ನಾನು ಎಲ್ಲ ಅರೇಂಜ್ ಮಾಡ್ತೀನಿ, ನಾವೆಲ್ಲ ಸೇರ್ಕೊಂಡು ಮಾಡೋಣ, ಡೋಂಟ್ ವರಿ ಅಂತ ಅವಳನ್ನ ಅವಳ ಫ್ರೆಂಡಿಗೆಲ್ಲ ಹೇಳಿಬಿಟ್ಟು ಓಕೆ ಅಂತಾರೆ. ಸೊ ಒನ್ ಮೋರ್ ಕನ್ವರ್ಸೇಷನ್ ನಂಬರ್ 3. ದಿಸ್ ಈಸ್ ಆಲ್ಸೋ ಆಸ್ಕಿಂಗ್ ಹೆಲ್ಪ್. ಅಂದರೆ ಇಲ್ಲಿ ಡಿಫ್ರೆಂಟ್ ಪರ್ಸನ್ಸು ಯಾವ್ಯಾವ ಥರ ಹೆಲ್ಪನ್ನು ಕೇಳ್ತಾರೆ. ಸೊ ಡಿಯರ್ ಮ್ಯಾಮ್, ವುಡ್ ಯು ಹೆಲ್ಪ್ ಮೀ ಫಿಗರ್ ಔಟ್ ವಾಟ್ ಟು ಡೂ ಅಬೌಟ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಇಲ್ಲಿ ಒಬ್ಬ ಸ್ಟೂಡೆಂಟು ಮ್ಯಾಮಿಗೆ ಬಂದು ಕ್ವಶನ್ನ ಕೇಳೋ ಥರ. ಓಕೆ ಮ್ಯಾಮ್, ರಿಪಬ್ಲಿಕ್ ಡೇ ಸೆಲೆಬ್ರೇಷನಲ್ಲಿ ನೀವು ನನಗೆ ಹೆಲ್ಪ್ ಮಾಡಬೇಕು, ಮಾಡ್ತೀರಾ? ನೀವು ನನಗೆ ನಿಮ್ಮಿಂದ ನನಗೊಂದು ಹೆಲ್ಪ್ ಬೇಕಿತ್ತು ಅಂತ ಅವ್ನು ಕೇಳ್ತಾ ಇದ್ದಾನೆ. ಐ ವುಡ್ ಬಿ ಹ್ಯಾಪಿ ಟು ಹೆಲ್ಪ್. ನನಗೆ ತುಂಬ ಖುಷಿ ಆಗುತ್ತೆ ನಿನಗೆ ಹೆಲ್ಪ್ ಮಾಡಲಿಕ್ಕೆ. ಯಾವ ಥರ ಹೆಲ್ಪ್ ಬೇಕು ನಿನಗೆ? ವಾಟ್ ಯು ಡೂ ಲೈಕ್ ಮೀ ಟು ಹೆಲ್ಪ್ ವಿತ್? ಸೊ ನಿನಗೆ ಯಾವುದ್ರಲ್ಲಿ ನನ್ನ ಹೆಲ್ಪ್ ಬೇಕು ಕಂದ? ಸ್ಪೀಚಲ್ಲಿ ಬೇಕು ಅಥವಾ ಆ್ಯಂಕರಿಂಗಲ್ಲಿ ಬೇಕು? ನೀನೇನು ಮಾಡಿ ಹೊರಟಿದ್ಯಾ, ಸ್ಪೀಚ್ ಆರ್ ಆ್ಯಂಕರಿಂಗ್? ಐ ವಾಂಟ್ ಟು ಗಿವ್ ಅ ಸ್ಪೀಚ್ ಮ್ಯಾಮ್. ಮ್ಯಾಮ್ ನಾನು ಸ್ಪೀಚ್ ಕೊಡಬೇಕು ಅಂತಿದ್ದೀನಿ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾನೆ ಅವನು. ದಟ್ ವಿಲ್ ವರ್ಕ್ಔಟ್ ಫೈನ್. ಓಕೆ, ಹೌದಾ? ಓಕೆ, ದಟ್ ಇಸ್ ಗುಡ್, ದಟ್ ವಿಲ್ ವರ್ಕ್ಔಟ್ ಫೈನ್. ಇವೆಲ್ಲ ಕೂಡ ದಟ್ಸ್ ಓಕೆ, ಇಟ್ಸ್ ಓಕೆ ಅಂತ ಹೇಳೋ ಬದಲಿ ಎಲ್ಲ ಸೆಂಟೆನ್ಸ್ನು ಕೂಡ ನಾವು ಯೂಸ್ ಮಾಡ್ಬೋದು. ಐ ವಿಲ್ ರೈಟ್ ಆ್ಯಂಡ್ ಗಿವ್ ಇಟ್ ಟು ಯು ಸೂನ್. ಓಕೆ, ಸ್ಪೀಚ್ ಬಗ್ಗೆ ಆದರೆ ನಾನು ನಿನಗೆ ಒಂದು ಶೀಟಲ್ಲಿ ಬರೆದು ಬೇಗ ಕೊಡ್ತೀನಿ, ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಡಿಯರ್, ಪ್ರಾಕ್ಟೀಸ್ ವೆಲ್. ನಾನು ಬರ್ಕೊಟ್ಟಿರೋದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಕಳಿಸ್ತಾಳೆ ಅವನನ್ನು. ಕನ್ವರ್ಸೇಷನ್ ನಂಬರ್ 4. ಐ ವಾಸ್ ವಂಡ್ರಿಂಗ್, ಐ ಥಿಂಕ್ ಯು ನೀಡ್ ಆನ್ ಯುವರ್ ನ್ಯೂ ಪ್ರಾಜೆಕ್ಟ್. ಸೊ ಇಲ್ಲಿ ನೋಡಿ, ಆಫರಿಂಗ್. ಇಷ್ಟೋ ತನಕ ಯಾರು ಎದುರುಗಡೆ ಇದ್ದಾರೋ ಅವ್ರು ನಮ್ಮ ಹತ್ರ ಕೇಳ್ತಿದ್ದಾರೆ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ. ಸೊ ಇಲ್ಲಿ ಆಫರಿಂಗ್ ಹೆಲ್ಪ್. ಇಲ್ಲಿ ನಾನೇ ಹೋಗಿ ಅವ್ರಿಗೆ ಕೇಳೋ ಅಂಥದ್ದು, ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಿತ್ತಾ ಅಂತ ಕೇಳೋ ಥರ. ಓಕೆ, ಆಫರಿಂಗ್ ಹೆಲ್ಪಲ್ಲಿ ಯಾವ್ಯಾವ ಥರ ಕನ್ವರ್ಸೇಷನ್ ನಡೆಯುತ್ತೆ ನೋಡಿ. ಐ ವಾಸ್ ವಂಡ್ರಿಂಗ್, ಐ ಥಿಂಕ್ ಯು ನೀಡ್ ಮೀ ಬಿಟ್ಟೋಗಿದೆ ಅಲ್ಲಿ. ಐ ವಾಸ್ ವಂಡ್ರಿಂಗ್, ಐ ಥಿಂಕ್ ಯು ನೀಡ್ ಹೆಲ್ಪ್ ಆನ್ ಯುವರ್ ನ್ಯೂ ಪ್ರಾಜೆಕ್ಟ್. ಐ ಥಿಂಕ್ ನಿನಗೆ ನನ್ನ ನೀಡ್ ಇದೆ ಅನಿಸುತ್ತೆ ನಿನ್ನ ನ್ಯೂ ಪ್ರಾಜೆಕ್ಟಲ್ಲಿ. ಯಾಕೆ ನೀನು ನನಗೇನು ಹೇಳಲಿಲ್ಲ? ನಾನು ನಿನಗೆ ಹೆಲ್ಪ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಯು ನೀಡ್ ಮೀ. ಓಕೆ, ನಿನಗೆ ನನ್ನ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ, ಆಫೀಸ್ ಇನ್ನೊಬ್ಬ
ಕೊಲ್ಲಿಗೂ ರಿಪ್ಲೈ ಮಾಡ್ತಾಳೆ, ಶೋರ್ ದಟ್ ವುಡ್ ಬಿ ಗ್ರೇಟ್, ಹೌದು ನನಗೆ ನೀನು ನೀಡಿದೆ, ದಟ್ ಶುಡ್ ಬಿ ಗ್ರೇಟ್, ನೀನೇ ಬಂದೆ ನನ್ನ ಹತ್ರ. ಆರ್ ಯು ಗುಡ್ ಅಟ್ ರೈಟಿಂಗ್ ಆರ್ ಕಂಪ್ಯೂಟರ್ ವರ್ಕ್? ಎಸ್ ಐ ನೀಡ್ ಯು, ಬಟ್ ಆದರೆ ನೀನು ಯಾವುದ್ರಲ್ಲಿ ಗುಡ್ ಇದೆಯಾ ಅಥವಾ ಯಾವುದರಲ್ಲಿ ಬೆಸ್ಟ್ ಇದೆಯಾ, ಕಂಪ್ಯೂಟರ್ ವರ್ಕಲ್ಲೋ ಅಥವಾ ರೈಟಿಂಗ್ ವರ್ಕಲ್ಲೋ? ಅವನು ಅದಕ್ಕೆ ರಿಪ್ಲೈ ಮಾಡ್ತಾನೆ, ಐ ಲೈಕ್ ಟು ಹೆಲ್ಪ್ ವಿತ್ ದ ಕಂಪ್ಯೂಟರ್ ವರ್ಕ್, ನನಗೆ ಕಂಪ್ಯೂಟರ್ ವರ್ಕ್ ಇಷ್ಟ, ನಾನು ನಿನಗೆ ಕಂಪ್ಯೂಟರ್ ವರ್ಕಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ. ಗ್ರೇಟ್, ವಿ ಆರ್ ಗೋಯಿಂಗ್ ಟು ಬಿ ವರ್ಕ್ ಇನ್ ಟೀಮ್ ಆಫ್ 3. ಓಕೆ, ನಾನಿಲ್ಲಿ ಒಬ್ಬಳೇ ವರ್ಕ್ ಮಾಡ್ತಿಲ್ಲ, ನಮ್ಮದು ಒಂದು ಟೀಮ್ ಇದೆ, ಆ ಟೀಮಲ್ಲಿ 3 ಮೆಂಬರ್ಸ್ ಇದ್ದಾರೆ. ಆರ್ ಯು ಓಕೆ ವರ್ಕಿಂಗ್ ವಿತ್ ಅದರ್ಸ್? ನಿನಗೆ ಓಕೆನಾ, ನನ್ನ ಜೊತೆ ಅಲ್ಲದೆ ಬೇರೆಯವರು ಕೂಡ ಟೀಮಲ್ಲಿ ಇದ್ದಾರೆ, ನಿನಗೆ ಎಲ್ಲರ ಜೊತೆ ವರ್ಕ್ ಮಾಡಲಿಕ್ಕೆ ಓಕೆನಾ ಅಂತ ಕೇಳ್ತಾಳೆ ಅವಳು. ಯಸ್ ಐ ಲೈಕ್ ವರ್ಕಿಂಗ್ ಲೈಕ್ ದಟ್, ನನಗೂ ಇಷ್ಟ ಗ್ರೂಪಲ್ಲಿ ವರ್ಕ್ ಮಾಡಲಿಕ್ಕೆ, ನಾನು ಅದೇ ಥರ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ನೋ ವರೀಸ್ ಐ ವಿಲ್ ವರ್ಕ್ ಅಂತ ಹೇಳ್ತಾನೆ. ನೆಕ್ಸ್ಟು ಅವಳು ಹೇಳ್ತಾಳೆ ಏನಂತ, ವಿ ವಿಲ್ ಬಿಗಿನ್ ನೆಕ್ಸ್ಟ್ ಮಂಡೇ, ವುಡ್ ಯು ಬಿ ಅವೈಲೇಬಲ್ ದ್ಯಾನ್? ಓಕೆ, ಹಾಗಿದ್ರೆ ನಾವು ನೆಕ್ಸ್ಟ್ ಮಂಡೇ ಪ್ರಾಜೆಕ್ಟ್ನ ನೀಟಾಗಿ ಆರ್ಗನೈಸ್ ಮಾಡೋಣ, ಸೆಟಪ್ ಮಾಡೋಣ, ನೀನು ಅವತ್ತಿನ ದಿನ ನನಗೆ ಅವೈಲೇಬಲ್ ಇದೆಯಾ? ಸೊ ನಾವು ಬೇರೆಯವ್ರನ್ನ ಕೇಳಬೇಕು, ಏನಂತ ಕೇಳ್ಬೋದು, ವುಡ್ ಯು ಬಿ ಅವೈಲೇಬಲ್ ಆನ್ ಮಂಡೇ, ವುಡ್ ಯು ಬಿ ಅವೈಲೇಬಲ್ ಆನ್ ಟ್ಯೂಸ್ಡೇ ಅಂತ ಈ ಥರ ನಾವು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಿ ಕೇಳಬೇಕು. ಯಸ್ ಐ ಕ್ಯಾನ್ ಬಿ ದೇರ್, ಅವನು ಹೇಳ್ತಾನೆ, ಎಸ್ ಎಸ್ ಅಫ್ಕೋರ್ಸ್ ಐ ವಾಮ್ ಫ್ರೀ ಓನ್ಲಿ, ನಾನು ಅವೈಲೇಬಲ್ ಇದ್ದೀನಿ ಅಂತ. ವೆಲ್ ಇಫ್ ಯು ಕುಡ್ ಸೆಂಡ್ ಮೀ ಯುವರ್ ಬೇಸಿಕ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಬಿಫೋರ್ ನೆಕ್ಸ್ಟ್ ಮಂಡೇ ಇಟ್ ವುಡ್ ಬಿ ಯೂಸ್ಫುಲ್. ಸೊ ನಾನು ನೆಕ್ಸ್ಟ್ ಮಂಡೆಯಿಂದ ಪ್ರಾಜೆಕ್ಟ್ನ ಅಸೈನ್ ಮಾಡಬೇಕು ಅಂತ ಹೊರಟಿದ್ದೀವಲ್ವಾ, ಸೊ ನೀನು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಎಲ್ಲ ಕೂಡ ನನಗೆ ಸೆಂಡ್ ಮಾಡು, ಅದರಿಂದ ನನಗೆ ಯೂಸ್ಫುಲ್ ಆಗುತ್ತೆ ಅಂತ. ಏನೋ ದೊಡ್ಡ ದೊಡ್ಡ ಸೆಂಟೆನ್ಸ್ ಎಲ್ಲ ಹಾಕಿದ್ದಾರೆ ಅಂತ ಅನ್ಕೋಬೇಡಿ, ಇಟ್ಸ್ ಅ ಸಿಂಪಲ್ ಓನ್ಲಿ. ಐ ವಿಲ್ ಸೆಂಡ್ ದ ಇನ್ಫಾರ್ಮೇಷನ್ ಟು ಯು, ನಾನು ನಿನಗೆ ಇನ್ಫಾರ್ಮೇಷನ್ ಸೆಂಡ್ ಮಾಡ್ತೀನಿ. ಐ ವಿಲ್ ಸೆಂಡ್ ಅ ಮೆಸೇಜ್ ಟು ಯು, ಐ ವಿಲ್ ಸೆಂಡ್ ಅ ಮೇಲ್ ಟು ಯು, ಇವೆಲ್ಲ ಕೂಡ ಒಂದೇ. ವೆಲ್ ಡನ್, ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್, ಹ್ಯಾವ್ ಅ ಗ್ರೇಟ್ ಡೇ. ಅವಳು ಹೇಳ್ತಾಳೆ ವೆಲ್ ಡನ್, ಓಕೆ ವೆಲ್ ಡನ್ ಆ್ಯಂಡ್ ವೆಲ್, ಆಯಿತಾ ಹಾಗಿದ್ರೆ. ಸೊ ತುಂಬ ಹೆಲ್ಪ್ ಆಯಿತು ನೀನು ನನಗೆ, ಅಥವಾ ತುಂಬ ಸಹಾಯ ಆಯಿತು ನೀನು ನನಗೆ ಕೈ ಜೋಡಿಸಿದ್ದು, ಹ್ಯಾವ್ ಅ ಗ್ರೇಟ್ ಡೇ ಅಂತ ಅವನಿಗೆ ವಿಶ್ನ ಮಾಡಿಬಿಟ್ಟು ಕಳಿಸ್ತಾಳೆ ಅವಳು. ಸೊ ದಿಸ್ ಈಸ್ ಅ ಆಫರಿಂಗ್ ಹೆಲ್ಪ್ ಕನ್ವರ್ಸೇಷನ್. ಅಗೇನ್ ಆಫರಿಂಗ್ ಹೆಲ್ಪ್ ಕನ್ವರ್ಸೇಷನ್ ಇಂದು 5th ಪಾರ್ಟ್. ಒನ್ ಸೆಕೆಂಡ್. ಓಕೆ, ಹಾಂ, ಸೊ ಇಲ್ಲಿ ಯಾವ ಥರ, ಇಲ್ಲಿ ಯಾವುದಕ್ಕೆ ಹೆಲ್ಪ್ ಆಫರ್ ಮಾಡ್ತಿದ್ದಾರೆ, ವುಡ್ ಯು ಹೆಲ್ಪ್ ಮೀ, ವುಡ್ ಯು ಲೈಕ್ ಮೀ ಟು ಹೆಲ್ಪ್ ಯು ಆನ್ ಯುವರ್ ನ್ಯೂ PPT ಶೋ? ಇವಳು ಬಂದು ಕೇಳ್ತಿದ್ದಾಳೆ, ನಿನ್ನ ನ್ಯೂ PPT ಶೋನಲ್ಲಿ ನಾನು ನಿನಗೆ ಏನಾದರೂ ಹೆಲ್ಪ್ ಮಾಡಬೇಕಾ, ಅಥವಾ ನಾನು ಹೆಲ್ಪ್ ಮಾಡಿದರೆ ನಿನಗೆ ಓಕೆನಾ, ನೀನು ಅದನ್ನು ಇಷ್ಟಪಡ್ತೀಯಾ, ನನ್ನಿಂದ ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಬಂದು ಕೇಳ್ತಾಳೆ. ಓಕೆ, ಹೀ ಈಸ್ ರಿಪ್ಲೈಯಿಂಗ್ ನಾವು, ಐ ವುಡ್ ಲವ್ ದ ಹೆಲ್ಪ್, ನೀನು ನನಗೆ ಹೆಲ್ಪ್ ಮಾಡಿದರೆ ನಾನು ಅದನ್ನು ತುಂಬ ಪ್ರೀತಿಸ್ತೀನಿ, ನನಗೆ ತುಂಬ ಇಷ್ಟ, ಐ ವುಡ್ ಲವ್ ದ ಹೆಲ್ಪ್. ವುಡ್ ಯು ಪ್ರಿಫರ್ ಹೆಲ್ಪಿಂಗ್ ಮೀ ವಿತ್ ದ ಟೈಪಿಂಗ್ ಪಾರ್ಟ್ ಆರ್ ಎಡಿಟಿಂಗ್ ಪಾರ್ಟ್? ನಾನು PPT ಮಾಡ್ತಾ ಇದ್ದೀನಿ, ಸೊ ನೀನು ಯಾವ ಪಾರ್ಟಲ್ಲಿ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ, ಟೈಪಿಂಗ್ ಪಾರ್ಟಲ್ಲೋ ಅಥವಾ ಎಡಿಟಿಂಗ್ ಪಾರ್ಟಲ್ಲೋ? ಅವಳು ಹೇಳ್ತಾಳೆ, ನಾನು ತುಂಬ ಜಾಸ್ತಿ ಎಂಜಾಯ್ ಮಾಡೋದು ಟೈಪಿಂಗ್ ಪೋರ್ಷನ್ನ, ಐ ವುಡ್ ಎಂಜಾಯ್ ಹೆಲ್ಪಿಂಗ್ ವಿತ್ ದ ಟೈಪಿಂಗ್ ಪೋರ್ಷನ್. ಸೊ ನನಗೆ ತುಂಬ ಇಷ್ಟ ಆಗೋದು ಟೈಪಿಂಗ್ ಪೋರ್ಷನ್, ಹಾಗಾಗಿ ನಾನು ಟೈಪ್ ಮಾಡಿಕೊಡ್ತೀನಿ ನಿನಗೆ ಅಂತ. ಸೊ ಅವನು ರಿಪ್ಲೈ ಮಾಡ್ತಾನೆ, ಪರ್ಫೆಕ್ಟ್, ಥ್ಯಾಂಕ್ಸ್, ಓಕೆ ಪರ್ಫೆಕ್ಟ್, ಯು ವಿಲ್ ಬಿ ವರ್ಕಿಂಗ್ ಅಲೋನ್ ಆನ್ ದಟ್ ಪೋರ್ಷನ್, ಡು ಯು ಲೈಕ್ ಟು ವರ್ಕ್ ಅಲೋನ್? ಸೊ ಆ್ಯಕ್ಚುಲಿ ಟೈಪಿಂಗ್ಗೋಸ್ಕರ ಮತ್ತೆ ನಾನು ಬೇರೆ ಯಾರನ್ನೂ ಕೂಡ ಕನ್ಸಿಡರ್ ಮಾಡಿಲ್ಲ ಅಥವಾ ಯಾರನ್ನೂ ಕೂಡ ತೊಗೊಂಡಿಲ್ಲ. ಸೊ ಆ ಒಂದು ಪೋರ್ಷನಲ್ಲಿ ಇಡೀ ಫುಲ್ ಟೈಪಿಂಗ್ನ ನೀನು ಒಬ್ಬಳೇ ಮಾಡಬೇಕಾಗುತ್ತೆ. ಸೊ ನಿನಗೆ ಒಬ್ಬಳೇ ವರ್ಕ್ ಮಾಡೋದು ಇಷ್ಟನಾ, ಅಥವಾ ಒಬ್ಬಳೇ ಅಲೋನ್ ಆಗಿ ವರ್ಕ್ ಮಾಡೋದಿಲ್ಲ ಇಷ್ಟ ಆಗುತ್ತಾ ಅಂತ ಕೇಳ್ತಾನೆ. ಓಕೆ, ದಟ್ಸ್ ಓಕೆ ಸಮ್ಟೈಮ್ಸ್, ಓಕೆ ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಸಮ್ಟೈಮ್ಸ್ ಐ ಹ್ಯಾವ್ ಟು ಅಡ್ಜಸ್ಟ್, ನಿನಗೆ ನಾನು ಹೆಲ್ಪ್ ಮಾಡಬೇಕು, ಓಕೆ ಸಮ್ಟೈಮ್ಸ್ ನಡೆಯುತ್ತೆ ಅಂತ ಹೇಳ್ತಾಳೆ ಅವಳು. ನೆಕ್ಸ್ಟು ಹೀಸ್ ರಿಪ್ಲೈ, ಅವರ್ ಫಸ್ಟ್ ಮೀಟಿಂಗ್ ಈಸ್ ನೆಕ್ಸ್ಟ್ ಫ್ರೈಡೇ. ಓಕೆ, ನಮ್ಮ PPT ಶೋ ಆಗೋಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಮೀಟಿಂಗು ಫ್ರೈಡೇ ಇದೆ. ಓಕೆ, ಕುಡ್ ಯು ಮೀಟ್ ಅಸ್ ಆನ್ ದ ಟೈಮ್? ಸೊ ನೀನು ಕೂಡ ಅವತ್ತಿನ ದಿನ ನಮ್ಮನ್ನು ಮೀಟ್ ಆಗ್ಬೋದಾ? ಫ್ರೈಡೇ ಸ್ವಲ್ಪ ಡಿಸ್ಕಷನ್ಸ್ ಇದೆ, ನೀನು ನಮ್ಮನ್ನು ಮೀಟ್ ಆಗ್ಬೋದಾ?
ನೋ ಐ ಕಾಂಟ್ ಬಿ ದೇರ್, ಫ್ರೈಡೇನಾ, ನೋ 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 ಐ ಕಾಂಟ್ ಬಿ ದೇರ್, ನನಗೊಂದು ಕೆಲಸ ಇದೆ, ಐ ಹ್ಯಾವ್ ಟು ಗೋ ಅಂತ ಅವಳು ಹೇಳ್ತಾಳೆ. ಓಕೆ ದೆನ್ ಪ್ಲೀಸ್ ಸೆಂಡ್ ಮೀ ಯುವರ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಬಿಫೋರ್ ದ ಮೀಟಿಂಗ್ ಸೊ ಐ ಕ್ಯಾನ್ ಲುಕ್ ಅಟ್ ಇಟ್. ಅವಾಗ ಮೀಟಿಂಗಿಗೆ ಬರೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀನು ನಿನ್ನ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅದನ್ನೆಲ್ಲ ನನಗೆ ಸೆಂಡ್ ಮಾಡು. ಮೀಟಿಂಗಿಂತ ಮುಂಚೆ ನಾನು ಸ್ವಲ್ಪ ಅನಲೈಸ್ ಮಾಡಿ ನೀನು ಬಂದಿಲ್ಲ ಅಂದರೂ ಕೂಡ ನಾನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ನೋಡ್ತೀನಿ. ಐ ಕ್ಯಾನ್ ಲುಕ್ ಅಟ್ ಇಟ್, ನಾನು ಸ್ವಲ್ಪ ನೋಡ್ಬೇಕು ಅದನ್ನು. ಸೊ ಸೆಂಡ್ ಮಿ ಎ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್. ಓಕೆ ಐ ಕ್ಯಾನ್ ಸೆಂಡ್ ದಟ್ ಇನ್ಫಾರ್ಮೇಷನ್ ಟು ಯು, ನಾನು ನಿನಗೆ ಸೆಂಡ್ ಮಾಡ್ತೀನಿ ಆ ಇನ್ಫಾರ್ಮೇಷನ್ನ, ಡೋಂಟ್ ವರಿ ಅಂತ ಹೇಳ್ತಾಳೆ. ಅವನು ಓಕೆ ಐ ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು, ಎಂಜಾಯ್ ಯುವರ್ ವೀಕ್. ಓಕೆ ಹಾಗಿದ್ರೆ ನಾನು ನಿನ್ನ ಜೊತೆ ವರ್ಕ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನಾನು ನಿನ್ನ ಜೊತೆ ವರ್ಕ್ ಮಾಡಲಿಕ್ಕೆ ತುಂಬ ಖುಷಿಯಾಗಿದ್ದೀನಿ. ಸೊ ಹಾಗಿದ್ರೆ ಲೆಟ್ಸ್ ಸಿ ಯು ಸೂನ್, ಎಂಜಾಯ್ ಯುವರ್ ವೀಕ್, ಹ್ಯಾವ್ ಅ ನೈಸ್ ಡೇ ಅಂತ ಹೇಳಿಬಿಟ್ಟು ಅಲ್ಲಿಗೆ ಈ ಕನ್ವರ್ಜೇಷನ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಆಫರಿಂಗ್ ಹೆಲ್ಪಲ್ಲಿ, ಸಾರಿ ಆಸ್ಕಿಂಗ್ ಹೆಲ್ಪ್ ಇದು ಮತ್ತೆ. ಓಕೆ ಎಲ್ಲ ಮಿಕ್ಸ್ ಆಗಿದೆ, ಆಫರಿಂಗ್ ಹೆಲ್ಪ್, ಆಸ್ಕಿಂಗ್ ಹೆಲ್ಪ್ ಎಲ್ಲ ಕೂಡ. ಓಕೆ ಸೊ ನೆಕ್ಸ್ಟು ಆಸ್ಕಿಂಗ್ ಹೆಲ್ಪಲ್ಲಿ ನೆಕ್ಸ್ಟ್ ಇನ್ನೊಂದು ಕನ್ವರ್ಜೇಷನ್. ಐ ನೀಡ್ ಯುವರ್ ಹೆಲ್ಪ್ ಆನ್ ಮೈ ಸೈನ್ಸ್ ಪ್ರಾಜೆಕ್ಟ್. ಒಂದು ಚಿಕ್ಕ ಹುಡುಗ ಕೇಳ್ತಾನೆ ಅವ್ರ ಅಪ್ಪಂಗೆ, ನನಗೆ ನಿನ್ನ ಹೆಲ್ಪ್ ಬೇಕು ಪಪ್ಪ ಸೈನ್ಸ್ ಪ್ರಾಜೆಕ್ಟಲ್ಲಿ ಅಂತ. ಪಪ್ಪ ಹೇಳ್ತಾರೆ, ಅಥವಾ ಅಂಕಲ್, ಪಪ್ಪ ಯಾರಾದರೂ ಅನ್ಕೊಳ್ಳಿ, ಶೋರ್ ಐ ವಿಲ್ ಹೆಲ್ಪ್ ಯು, ಟೆಲ್ ಮೀ ವಾಟ್ ಹ್ಯಾವ್ ಟು ಡೂ. ಸೊ ಶೋರ್ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನನಗೆ ಇಷ್ಟ ನಿನಗೆ ಹೆಲ್ಪ್ ಮಾಡಲಿಕ್ಕೆ, ಟೆಲ್ ಮೀ ಏನು ಮಾಡ್ಬೇಕು ನನಗೆ, ವಾಟ್ ಹ್ಯಾವ್ ಟು ಡೂ. ಐ ವಾಂಟ್ ಟು ಹೆಲ್ಪ್ ವಿತ್ ಬೋತ್. ನನಗೆ ಎರಡು ಕೆಲಸದಲ್ಲಿ ಬೇಕು, ಅಥವಾ ಎರಡು ಕೆಲಸದಲ್ಲಿ ನಿನ್ನ ಹೆಲ್ಪ್ ಬೇಕು ಅಂತ. ದಟ್ ವುಡ್ ಬಿ ವಂಡರ್ಫುಲ್. ಹೌದಾ, ಹಾಗಿದ್ರೆ ಅದೇನು ತುಂಬ ಈಸಿ ಆಯ್ತಲ್ವಾ, ತುಂಬ ಚೆನ್ನಾಗಾಯ್ತಲ್ವಾ. ಸಮ್ಟೈಮ್ಸ್ ವಿ ವಿಲ್ ಬಿ ವರ್ಕಿಂಗ್ ಟುಗೆದರ್ ಆ್ಯಂಡ್ ಸಮ್ಟೈಮ್ಸ್ ಇಂಡಿಪೆಂಡೆಂಟ್ಲಿ, ವುಡ್ ದಟ್ ಬಿ ಓಕೆ ಅಂತಂದರೆ ಅವ್ನು ಹೇಳ್ತಾನೆ, ಸಮ್ಟೈಮ್ಸ್ ನಿನಗೇನಾದರೂ ವರ್ಕ್ ಬಂದರೆ ಅಥವಾ ನಿನಗೇನಾದರೂ ಪ್ರಾಜೆಕ್ಟ್ ಏನಾದರೂ ಬಂದರೆ ನಾವು ಕೆಲವೊಂದು ಸತಿ ಜೊತೆಗೆ ವರ್ಕ್ ಮಾಡ್ತೀವಿ, ಕೆಲವೊಂದು ಸತಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತೀವಿ, ಕೆಲವೊಂದು ಸತಿ ಡಿಪೆಂಡೆಂಟಾಗಿ ವರ್ಕ್ ಮಾಡ್ತೀವಿ. ವುಡ್ ದಟ್ ಓಕೆ, ವುಡ್ ದಟ್ ಬಿ ಓಕೆ, ನಿನಗೆ ಅದೆಲ್ಲ ಓಕೆನಾ, ಹೇಗೆ ವರ್ಕ್ ಮಾಡಿದ್ರು ಓಕೆನಾ ಅಂತ ಕೇಳ್ತಾನೆ. ಅವಾಗ ಆ ಹುಡುಗ ಹೇಳ್ತಾನೆ, ದ್ಯಾನ್ ಯು ವಿಲ್ ಬ್ರಿಂಗ್ ಆಲ್ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ಮೈ ಪ್ರಾಜೆಕ್ಟ್. ಸೊ ನೀನು ಏನು ಮಾಡಬೇಕು ಅಂತಂದರೆ ನನ್ನ ಸೈನ್ಸ್ ಪ್ರಾಜೆಕ್ಟಿಗೆ ಯಾವ ಎಸೆನ್ಷಿಯಲ್ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ತೊಗೊಂಬರ್ಬೇಕು ಅಂತ ಅವನು ಹೇಳ್ತಾನೆ. ಸೊ ಅವ್ರು ರಿಪ್ಲೈ ಮಾಡ್ತಾರೆ, ದಿಸ್ ಮ್ಯಾನ್ ರಿಪ್ಲೈಡ್ ಏನಂತ, ಓಕೆ ಐ ವಿಲ್ ಬ್ರಿಂಗ್, ಡೋಂಟ್ ವರಿ, ವಿಲ್ ಸ್ಟಾರ್ಟ್ ದಟ್ ಆನ್ ಮಂಡೇ. ಓಕೆ ಓಕೆ ಡೋಂಟ್ ವರಿ, ಈಗ ಫ್ರೈಡೇ ಸ್ಯಾಟರ್ಡೇ ಆಗಿದೆ ಅಂತಂದರೆ ನಾನು ಎಲ್ಲ ತಂದು ರೆಡಿ ಮಾಡಿ ಇಟ್ಬಿಡ್ತೀನಿ, ನಾವು ಮಂಡೆಯಿಂದ ಸೈನ್ಸ್ ಪ್ರಾಜೆಕ್ಟ್ನ ಶುರು ಮಾಡೋಣ ಅಂತ. ಹಾಂ ಸೊ ಅಗೇನ್ ಮತ್ತೆ ಓಕೆ ಐ ವಿಲ್ ಅರೇಂಜ್ ರಿಮೈನಿಂಗ್ ಥಿಂಗ್ಸ್. ಓಕೆ ನೀನು ಎಸೆನ್ಷಿಯಲ್ ಥಿಂಗ್ಸ್ ಎಲ್ಲ ತೊಗೊಂಬಂದರೆ ರಿಮೈನಿಂಗ್ ಥಿಂಗ್ಸ್ ನಾನೆಲ್ಲ ಅರೇಂಜ್ ಮಾಡ್ಕೊತೀನಿ ಆಯಿತಾ ಅಂತ ಹೇಳ್ತಾನೆ. ಯಾ ದಟ್ಸ್ ಗುಡ್ ಐಡಿಯಾ, ಗೋ ಫಾಸ್ಟ್. ಸೊ ಹೌದಾ, ಹಾಗಿದ್ರೆ ನೀನು ಫಸ್ಟ್ ಹೋಗಿ ಆ ಕೆಲಸ ಮಾಡ್ಕೊ, ನಾನು ಇದನ್ನೆಲ್ಲ ಮಾಡ್ತೀನಿ, ಡೋಂಟ್ ವರಿ ಅಂತ. ಐ ವಿಲ್ ಡೂ ದಟ್, ಥ್ಯಾಂಕ್ ಯು. ಹೌದಾ, ನಾನು ಹಾಗಿದ್ರೆ ಅದೆಲ್ಲ ಮಾಡ್ಕೊತೀನಿ, ಥ್ಯಾಂಕ್ ಯು ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ವೆಲ್ಕಮ್, ಐ ವಿಲ್ ಎಂಜಾಯ್ ವರ್ಕಿಂಗ್ ವಿತ್ ಯು, ಹ್ಯಾವ್ ಅ ಗ್ರೇಟ್ ಡೇ. ಸೊ ನಿನಗೆ ಹೆಲ್ಪ್ ಮಾಡಲಿಕ್ಕೆ ಅಥವಾ ನಿನ್ನ ಜೊತೆ ವರ್ಕ್ ಮಾಡಲಿಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ, ಹ್ಯಾವ್ ಅ ಗ್ರೇಟ್ ಡೇ ಡಿಯರ್ ಅಂತ ಆ ಚಿಕ್ಕ ಹುಡುಗನಿಗೆ ಹೇಳಿ ಕಳಿಸ್ತಾನೆ. ಸೊ ಇವೆಲ್ಲ ನಾನು ನಿಮಗೆ ತೋರಿಸಿದ್ದಂಥದ್ದು ಆ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಕನ್ವರ್ಸೇಷನ್ಸ್. ತುಂಬ ಜನ ಫಾಸ್ಟಾಗಿ ಹೇಳ್ತೀರಾ ಅಂತ ಅಂತೀರಾ, ತುಂಬ ಜನ ಓಕೆ ಅಂತ ಹೇಳ್ತಿದ್ದೀರಾ. ಸೊ ಲೆಟ್ ಮೀ ನೋ ಯು ಹೇಗಿದೆ ಈ ಕ್ಲಾಸಸ್ ಅಂತ ಎಲ್ಲ. ಆ್ಯಸ್ ಯೂಶ್ವಲ್ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದಾಗೆ ನಿಮ್ಮ ಕಮೆಂಟ್ಸ್, ಲೈಕ್ಸ್ ಆ್ಯಂಡ್ ನೀವೇನೇ ಸಜೆಷನ್ಸ್ ಕೊಟ್ಟರು ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಬಿಕಾಸ್ ಇಲ್ಲಿ ನೀವು ಇಷ್ಟಪಟ್ಟು ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ, ಯಾವ ಥರ ವೀಡಿಯೋಸ್ ಬಂದರೆ ಇಷ್ಟ ಆಗುತ್ತೆ ಅಂತ ಲೆಟ್ ಮೀ ಶೇರ್ ಆರ್ ಲೆಟ್ ಅಸ್ ಡಿಸ್ಕಸ್ ಇನ್ ಅವರ್ ಕಮೆಂಟ್ ಸೆಕ್ಷನ್. ಓಕೆ ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆಸ್ಕಿಂಗ್ ಹೆಲ್ಪ್ ಇನ್ನು ಪಬ್ಲಿಕ್ ಸೆಕ್ಟಾರ್ಸ್ಗಳಲ್ಲಿ, ಪಬ್ಲಿಕ್ ಸೆಕ್ಷನ್ಸ್ಗಳಲ್ಲಿ ಯಾವ್ಯಾವ ಥರ ನೀವು ಬೇರೆ ಜನಗಳ ಜೊತೆಗೆ ಹೇಗೆ ಇಂಟ್ರಾಕ್ಷನ್ ಮಾಡಬೇಕು, ನಿಮ್ಮ ಮನೆಯವ್ರ ಜೊತೆಗೆ ಹೇಗೆ ಇಂಟ್ರಾಕ್ಷನ್ ಮಾಡಬೇಕು, ಇವೆಲ್ಲ ತುಂಬ ಚಿಕ್ಕ ಚಿಕ್ಕ ಮ್ಯಾಟ್ರ್ ಅಂತ ಅನಿಸಿದ್ರು ಕೂಡ ಕೆಲವೊಂದು ಸತಿ ತುಂಬ ಚಿಕ್ಕ ಮ್ಯಾಟ್ರಸ್ಗಳು ತಲೆ ಹೊಳೆಯೋದಿಲ್ಲ ಅಲ್ವಾ. ಎಕ್ಸ್ಕ್ಯೂಸ್ ಮೀ. ಸೊ ಹಾಗಾಗಿ ಇವೆಲ್ಲ ಕನ್ವರ್ಸೇಷನ್ಸ್ನ ಇದೇ ಥರ ಕನ್ವರ್ಸೇಷನ್ಸ್ ಇರುತ್ತೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಅಟ್ಲೀಸ್ಟ್ ನಾವು ಈ ಥರ ಪ್ರಾಕ್ಟೀಸ್ ಮಾಡ್ಕೊತ ಬಂದರೆ ಸೊ ನಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ then thanks for bearing me. We will meet in our next video. Okay, until then have a nice day to you all.